ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈ ಕನ್ನಡ ವ್ಲಾಗ್ಸ್. ಈಗ ಟೈಮ್ ಆಗಿದೆ 1 o'clock. ನಾವು ಹೊರಟಿದ್ದೀವಿ ಎಲ್ಲಿಗೆ ಅಂದರೆ ಗೋಲ್ಡನ್ ಟೆಂಪಲ್ ಅಮೃತ್ಸರಲ್ಲಿ. ಸೊ ನಾವು ಅಮೃತ್ಸರ್ ಬಂದಿರೋದು ನನ್ನ ಹಸ್ಬೆಂಡ್ ಕಸಿನ್ ಮನೆಗೆ. ಸೊ ಇಲ್ಲಿಂದ ಗೋಲ್ಡನ್ ಟೆಂಪಲ್ ತುಂಬಾ ಹತ್ತಿರ. ಸೊ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ನಿಮಗೂ ನಾನು ತೋರಿಸ್ತೀನಿ ಗೋಲ್ಡನ್ ಟೆಂಪಲ್ ಹೇಗಿದೆ, ಯಾವ ರೀತಿ ಇದೆ ಅಂತ. ಪ್ಲೀಸ್ ನನಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ಜರ್ನಿ ಜೊತೆ ನೀವು ಜಾಯ್ನ್ ಆಗಿ. ನಾನು ಇದೊಂದು ಸಿಂಪಲ್ ಆಗಿರೋ ಸಲ್ವಾರ್ ಹಾಕ್ತೀನಿ. ಸ್ವಲ್ಪ ಸ್ಲೀವ್ಲೆಸ್ ಇದೆ, ಅದಕ್ಕೆ ಅಲ್ಲಿ ಹೆಂಗೂ ನಾವು ತಲೆನೇ ಕವರ್ ಮಾಡಲೇಬೇಕು ಈ ಥರ. ಸೊ ಆಗ ಕೈನೂ ಕವರ್ ಆಗುತ್ತೆ ಅಂತ ಸೊ ನಾನು ಈ ಸಲ್ವಾರ್ ಹಾಕಿದ್ದೀನಿ. ಕುತ್ತಿಗೆಗೆ ಏನು ಹಾಕಿಲ್ಲ, ಯಾಕಂದರೆ ಇಲ್ಲಿ ಗೋಲ್ಡ್ ನಮ್ಮ ಸೌತ್ ಥರ ಗೋಲ್ಡ್ ಹಾಕಂಗೆ ಆಗಲ್ಲ, ಯಾಕಂದರೆ ಇಲ್ಲಿ ಯಾರಾದರೂ ಎಳ್ಕೊಂಡು ಹೋಗ್ಬಿಡ್ತಾರೆ. ಸೊ ನಾನು ಏನು ಗೋಲ್ಡ್ ಹಾಕಿಲ್ಲ, ಎಲ್ಲ ತೆಗೆದುಬಿಟ್ಟು ಬಂದಿದ್ದೀನಿ. ಇಯರಿಂಗ್ ಅಲ್ಲೇನಾದರೂ ಪರ್ಚೇಸ್ ಮಾಡೋಣ ಅಂತ ಆರ್ಟಿಫಿಷಿಯಲ್ ಇಯರಿಂಗ್ ಅಲ್ಲಿಂದ ಏನಾದರೂ ಪರ್ಚೇಸ್ ಮಾಡ್ತೀನಿ. ಅಲ್ಲಿ ತುಂಬಾ ಶಾಪ್ಸ್ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಹೋಗುವಾಗ ಯಾವ ಥರ ಇರುತ್ತೆ ಅಂತ. ಸೊ ನೋಡೋಣ ಬನ್ನಿ. ಬಾಯ್ ಬಾಯ್. ಇಲ್ಲಿ ಬಂದಬೇಕಾದ್ರೆ ಪಾರ್ಕಿಂಗ್ ಇದೆ, ಆದರೆ ಪಾರ್ಕಿಂಗಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ. ನಾವು ಬಂದಿರೋದು ಆ್ಯಕ್ಟಿವಾದಲ್ಲಿ, ನನ್ನ ಕಸಿನ್ ಆ್ಯಕ್ಟಿವಾ ಆಯ್ತಲ್ಲ, ಸೊ ಈಸಿ ಆಗುತ್ತೆ ಅಂತ ಆ್ಯಕ್ಟಿವಾದಲ್ಲಿ ಬಂದ್ವಿ. ಆ್ಯಕ್ಟಿವಾದಲ್ಲಿ ಬಂದುಬಿಟ್ಟು ನಾವು ಮೇನ್ ಪಾರ್ಕಿಂಗ್ ಹೋಗಿಲ್ಲ, ಸೈಡಲ್ಲಿ ಒಂದು ಮಾರ್ಕೆಟ್ ಇದೆ, ಅಲ್ಲಿಟ್ಬಿಟ್ಟು ವಾಕ್ ಮಾಡ್ತಾ ಹೋಗ್ತಾ ಇದ್ವಿ. ತುಂಬಾ ಸೆಕೆ ಇತ್ತು. ನಾವು ಹೋಗಿರೋದು ಬೇರೆ ಮಧ್ಯಾಹ್ನ 2 ಗಂಟೆಗೆ. ಆ್ಯಂಡ್ ಮಂಡೇ ಯೂಶ್ವಲಿ ರಶ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ, ಆದರೆ ಇಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದರು. ಅದಕ್ಕೆ ನನಗೆ ಫುಲ್ ಟೆನ್ಷನ್ ಆಗ್ತಿತ್ತು, ಹೇಗೆ ಒಳಗಡೆ ಹೋಗಿ ಎಷ್ಟೊತ್ತಾಗುತ್ತೆ, ಅದು ಬೇರೆ ಮಗುನ ಹಿಡ್ಕೊಂಡು ಅಂತ. ಸೊ ಹೋಗ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಚಪ್ಪಲಿ ಇಡಬೇಕು ನಾವು. ಚಪ್ಪಲಿ ಎಲ್ಲ ಇಟ್ಟಾದಮೇಲೆ ಮತ್ತೆ ಎಂಟ್ರೆನ್ಸ್ ಇರುತ್ತೆ. ಸೊ ತುಂಬಾ ದೊಡ್ಡ ಜಾಗ ಇದೆ. ಆ್ಯಂಡ್ ಇಲ್ಲಿ ಕ್ಲೀನೆಲ್ಲ ಮಾಡ್ತಾ ಇರ್ತಾರೆ, ನೀವು ನೋಡ್ಬೋದು. ಸೊ ಎಷ್ಟು ರಶ್ ಇದೆ ನೋಡಿ. ಸೊ ನಾನು ಫಸ್ಟ್ ಚಪ್ಪಲಿ ಇಟ್ಟಾದಮೇಲೆ ನಾವು ಫಸ್ಟ್ ಎಂಟರ್ ಆಗೋ ಮುಂಚೆ ಕೈ ಎಲ್ಲ ತೊಳಿಬೇಕು, ಕೈ ಕಾಲು ತೊಳಿಬೇಕು. ಸೊ ಅದಕ್ಕೆ ಒಂದು ಸಪ್ರೇಟಾಗಿರೋ ಜಾಗ ಇದೆ ಕೈ ತೊಳೆಯೋಕ್ಕೆ. ಸೊ ಇಲ್ಲಿ ನೋಡ್ಬೋದು ವಾಶ್ ಬೇಸಿನ್ ಇದೆ, ಹ್ಯಾಂಡ್ ವಾಶ್ ಮಾಡಿ ಮತ್ತು ಅಲ್ಲಿ ಕಾಲು ತೊಳೆಯೋಕ್ಕೆ ಅಲ್ಲಿ ಎಂಟ್ರಿಯಲ್ಲೇ ನೆಲದಲ್ಲಿರುತ್ತೆ. ಸೊ ಅದರಲ್ಲಿ ಕಾಲೆಲ್ಲ ತೊಳೆದು ಮತ್ತೆ ಎಂಟ್ರಿ ಮಾಡಬೇಕು. ಮತ್ತು ಯಾರೆಲ್ಲ ಟೆಂಪಲ್ ಗುರುದ್ವಾರ ಒಳಗೆ ಎಂಟ್ರಿ ಆಗ್ತಾರೆ ಎಲ್ಲರ ತಲೆ ಕವರ್ ಆಗೇ ಇರಬೇಕು. ಹುಡುಗರಿಗೆ ನಿಮ್ಮ ಹತ್ರ ಯಾರ ಹತ್ರ ಆದರೂ ಶಾಲ್ ಹಾಕಿಲ್ಲ ಅಂತ ಅಂದರೆ ನಿಮಗೆ ಅಲ್ಲಿ ಎಂಟ್ರಿಯಲ್ಲೇ ಸಿಗುತ್ತೆ ಒಂದು ಟವಲ್ ಥರ ಇರುತ್ತೆ, ಬೇರೆ ಬೇರೆ ಕಲರ್. ಸೊ ನೀವು ಅದನ್ನು ತೊಗೊಂಡು ಯೂಸ್ ಮಾಡ್ಬೋದು. ಮತ್ತು ವಾಪಸ್ ಹೊರಗಡೆ ಬರುವಾಗ ಅಲ್ಲೇ ಹಾಕಿಬಿಟ್ಟು ವಾಪಸ್ ಬಂದರೆ ಆಯಿತು. ಸೊ ಅದೇನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮಗೆ ನಿಮ್ಮದೇ ಅದೇ ಬೇಕು ಅಂದರೆ ಅಲ್ಲಿ ಹೊರಗಡೆ ತುಂಬಾ ಶಾಪ್ಸ್ ಇದೆ, ನೀವು ಅಲ್ಲೇ ಪರ್ಚೇಸ್ ಮಾಡ್ಬೋದು. ಬೇರೆಯವ್ರದ್ದು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸೊ ಅದನ್ನ ಯೂಸ್ ಮಾಡ್ಬೋದು. ಇಲ್ಲಿ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ನೀರೆಲ್ಲ ನಮಗೆ, ಯಾಕಂದರೆ ತುಂಬಾ ಸೆಕೆ ಇರುತ್ತಲ್ಲ, ಸೊ ನೀರು ಅಲ್ಲಲ್ಲಿ ಒಂದು ಕಡೆಯಲ್ಲಿ ನೀರು ಹೀಗೆ ಕೊಡ್ತಾರೆ, ಕೋಲ್ಡ್ ವಾಟರ್ ಕೊಡ್ತಾರೆ. ಅದನ್ನ ವಾಶ್ ಮಾಡೋಕ್ಕೆ ಎಲ್ಲರೂ ವಾಲಂಟಿಯರ್ ಥರ ಕೂತ್ಕೊಂಡು, ನೀವು ಬೇಕಾದ್ರೆ ನಾವು ಯಾರು ಹೋಗಿರ್ತಾರೆ ನಾವು ಹೋಗಿ ಅಲ್ಲಿ ಕೂತ್ಕೊಂಡು ಕ್ಲೀನ್ ಮಾಡ್ಬೋದು. ಅಲ್ಲಾಂದರೆ ಈ ಥರ ಅವ್ರಿಗೆ ಯಾರಿಗೆ ಬೇಕು ನೀರು ಅದನ್ನ ಕೊಡ್ಬೋದು. ಮತ್ತು ಇದು ತುಂಬಾ ಸೇಕ್ರೆಡ್ ಮರ. ಸೊ ಇದ್ರ ಮರದಡಿಯಲ್ಲಿ ನೀರಿದೆ, ಸರೋವರದಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರೆ. ಹುಡುಗಿಗೆ ಬೇರೆಯೇ ಸೆಕ್ಷನ್ ಇದೆ, ಹುಡುಗರಿಗೆ ಬೇರೆ. ಇಲ್ಲಿ ಮಗು ಫಸ್ಟ್ ಟೈಮ್ ಬಂದಿರೋದ್ರಿಂದ ಸೊ ಇವಳನ್ನ ಸ್ವಲ್ಪ ನೀರಲ್ಲಿ ತೀರ್ಥ ಸ್ನಾನ ಥರ ಮಾಡಿಸೋಣ ಅಂತ ಇಲ್ಲಿ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ. ಆ್ಯಂಡ್
ಇದು ತುಂಬಾ ಪ್ಯೂರ್ ಅಂತ ನಂಬ್ತಾರೆ. ಸೊ ಇಲ್ಲಿ ನೋಡ್ಬೋದು ಅವಳನ್ನ ನೀರಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಸ್ನಾನ ಮಾಡಾದಮೇಲೆ ನಾವು ಡ್ರೆಸ್ ಎಲ್ಲ ಹಾಕಿಬಿಟ್ಟು ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡೋ ಮುಂಚೆ ನೀವು ಏನಾದರೂ ಪ್ರಸಾದ ಆಫರ್ ಮಾಡಬೇಕಂದ್ರೆ ಅಲ್ಲಿಂದ ಪ್ರಸಾದ ಕೌಂಟರ್ ಇರುತ್ತೆ, ಅಲ್ಲಿ ನೀವು ಪರ್ಚೇಸ್ ಮಾಡಿ ಒಳಗಡೆ ಅದರದ್ದು ಹಣ್ಣು ಕಾಯಿಗೆ ಮಾಡ್ತೀವಿ ನಾವು ಟೆಂಪಲಲ್ಲಿ, ಸೇಮ್ ವೇ ಇವರು ಪ್ರಸಾದನನ್ನು ಕೊಟ್ಬಿಟ್ಟು ಅಲ್ಲಿ ಮಾಡ್ತಾರೆ. ಸೊ ಯಾರಿಗೆಲ್ಲ ಬೇಕಾದನ್ನ ತೊಗೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಟೆಂಪಲ್ಗೆ ಎಂಟ್ರಿ ಮಾಡ್ಬೋದು. ನಾವು ಮಗು ಫಸ್ಟ್ ಟೈಮ್ ಬಂದಿರೋದ್ರಿಂದ ಇಲ್ಲಿ ಪ್ರಸಾದ ನೋಡಿ ಈ ಥರ ಕೊಡ್ತಾರೆ ಪ್ಲೇಟಲ್ಲಿ, ಅಲ್ಲಿ ಒಳಗಡೆ ಹೋಗಿ ಇದು ಮಾಡ್ಬೋದು. ಆ್ಯಂಡ್ ಇಲ್ಲಿ ಎಂಟ್ರಿಯಲ್ಲಿ ತುಂಬಾ ಕ್ಲೀನಾಗಿ ನೀಟಾಗಿ ಇರ್ತಾರೆ, ನೀರಲ್ಲಿ ತೊಳಿತಾ ಇರ್ತಾರೆ. ಇವರೆಲ್ಲ ವಾಲಂಟಿಯರ್ಸ್, ಯಾರು ಅಲ್ಲಿ ಪೇಯ್ಡ್ ವರ್ಕರ್ಸ್ ಅಲ್ಲ, ಇವರೆಲ್ಲ ಬಂದಿರೋರು, ದರ್ಶನಿಗೆ ಬಂದಿರೋರು ಎಲ್ಲರೂ ಕ್ಲೀನ್ ಮಾಡ್ತಾ ಇರ್ತಾರೆ. ಸೊ ತುಂಬಾ ಕ್ಲೀನ್ ಇರ್ತಾರೆ, ಗಂಟೆಗೆ ಒಂದು ಸಲ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಒಳಗಡೆ ನನಗೆ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅಲೌಡ್ ಇಲ್ಲ. ಸೊ ಎಲ್ಲ ಆಗಿ ಮನೆಗೆ ಹೊರಡ್ತಾ ಇದ್ವಿ. ಸೊ ಅಲ್ಲೇ ಜಿಲೇಬಿ ಮತ್ತು ಗುಲಾಬ್ ಜಾಮೂನ್ ಎಲ್ಲ ಮಾಡ್ತಾಯಿದ್ರು. ತುಂಬಾ ನೋಡೋಕ್ಕೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಯಾಕಂದರೆ ಇದೆಲ್ಲ ಗೀ, ಪ್ಯೂರ್ ದೇಸಿ ಗೀಯಲ್ಲಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಅದು ತಿಂದ್ಬಿಟ್ಟು ಮತ್ತು ಇಲ್ಲಿ ಏನು ದೂದ್ ಸೋಡಾ ಅಂತ ಅಂದೇನೋ ಇತ್ತು, ಅಲ್ಲಿ ಕುಡಿದ್ಬಿಟ್ಟು ಮತ್ತು ನಾವು ಹೊರಟ್ವಿ ವಾಪಸ್ ನಮ್ಮ ಮನೆಗೆ, ಹುಷಾರ್ಪುರ್ಗೆ. ಸೊ ನಾವು ಟ್ರೈನ್ ಹಿಡ್ತಿದ್ವಿ, ಶತಾಬ್ದಿ. ಸೊ ಇದು ಈಗ ಫುಲ್ ಈಸಿ ಟ್ರೈನ್, ಅಮೃತ್ಸರಿಂದ ನಮ್ಮ ಪ್ಲೇಸ್ಗೆ ಒಂದು 2 to 3 hours ಅಲ್ಲಿ ರೀಚ್ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್.